ಎಲ್ಲರಿಗೂ ನನ್ನ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಶುಕ್ರವಾರದ ಸಂಜೆ ವ್ಲಾಗು. ಸಂಜೆ ಹೊತ್ತು ಅಂಗಳ ಗುಡಿಸಿ ಬಾಗಿಲಿಗೆ ನೀರು ಹಾಕಿ ಮನೆಗೆ ದೀಪ ಹಚ್ಚಬೇಕು, ದೇವ್ರ ಮನೆಯಲ್ಲಿ. ಯಾಕಂದರೆ ಸಂಜೆ ಹೊತ್ತು ದೀಪ ಹಚ್ಚೋದ್ರಿಂದ ನೆಗೆಟಿವಿಟಿ ಎಂಟ್ರಿ ಆಗಲ್ಲ. ಕತ್ಲೆ ಸಮಯದಲ್ಲೇ ಜಾಸ್ತಿ ನೆಗೆಟಿವ್ ಮಾಡೋರು ಜಾಸ್ತಿ ಆ್ಯಕ್ಟಿವ್ ಆಗ್ತಾರೆ. ಹಾಗಾಗಿ ಪ್ರತಿದಿನ ಸಂಜೆ ಮನೇಲಿ ದೀಪ ಹಚ್ಚಬೇಕು. ನೆಗೆಟಿವಿಟಿ ಜಾಸ್ತಿ ಎಫೆಕ್ಟ್ ಆಗ್ತಿರೋದೇ ಹೌಸ್ ವೈಫ್ ಗೃಹಿಣಿಯರಿಗೆ. ಆ್ಯಕ್ಚುಲಿ ನಾನು ಒಂದು ಹೌಸ್ ವೈಫ್ ಆಗಿ ತುಂಬಾ ನೆಗೆಟಿವಿಟಿನ ಫೇಸ್ ಮಾಡಿದ್ದೀನಿ. ಅದಕ್ಕೋಸ್ಕರ ನಾವು ಏನೇನು ಮಾಡಬೇಕೋ ಆ ನೆಗೆಟಿವಿಟಿಯಿಂದ ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕೆ ಅಷ್ಟನ್ನು ಮಾಡೋಕ್ಕಂತೂ ಟ್ರೈ ಮಾಡಲೇಬೇಕು. ನೆಗೆಟಿವಿಟಿ ಎಂಥ ಎಫೆಕ್ಟ್ ಕೊಡುತ್ತೆ ಲೈಫಲ್ಲಿ ಅಂದರೆ, ಏನೇನೋ ಕೆಟ್ಟ ಆಲೋಚನೆಗಳು. ಅಯ್ಯೋ ನನಗೇನಾದರೂ ಆಗಿಬಿಟ್ರೆ ನನ್ನ ಮಕ್ಳ ಗತಿ ಏನು, ಗಂಡನ ಗತಿ ಏನು, ನಮ್ಮ ಮನೆ ಗತಿ ಏನು, ಅಥವಾ ಹಾಗೆ ಮಾಡ್ಕೊಳ್ಳೋಣ ಹೀಗೆ ಮಾಡ್ಕೊಳ್ಳೋಣ, ಏನೇನೋ ಕೆಟ್ಟ ಆಲೋಚನೆಗಳು ಬರ್ತಾ ಇರುತ್ತೆ. ಅದರಿಂದ ಎಲ್ಲ ಪ್ರೊಟೆಕ್ಟ್ ಮಾಡ್ಕೊಬೇಕಂದ್ರೆ ಆದಷ್ಟು ನಾವು ಆಧ್ಯಾತ್ಮಿಕವಾಗಿ ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು ನಮ್ಮ ಮನೇನ, ನಮ್ಮ ಮನಸ್ಸನ್ನು. ಹಾಗಾಗಿ ನೀಟಾಗಿ ಪೂಜೆ ಪುನಸ್ಕಾರಗಳನ್ನ ಮಾಡಿಕೊಂಡ್ರೆ ಆದಷ್ಟು ನೆಗೆಟಿವಿಟಿಯಿಂದ ಪ್ರೊಟೆಕ್ಟ್ ಮಾಡ್ಕೊಬೇಕು ನಾವು. ಗೃಹಿಣಿಯರು ಈ ನೆಗೆಟಿವಿಟಿಯಿಂದ ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕೆ ಏನು ಮಾಡಬೇಕು ಅಂದರೆ, ಫಸ್ಟು ಒಂಟಿಯಾಗಿ ಇರೋದನ್ನ ಕಮ್ಮಿ ಮಾಡಬೇಕು. ಆದಷ್ಟು ಜನಗಳ ಜೊತೆ ಬೆರಿಬೇಕು. ಮತ್ತು ಖಾಲಿ ಕೂತ್ಕೋಬಾರ್ದು, ಏನಾದರೂ ಒಂದು ಕೆಲಸ ಮಾಡ್ತಾನೆ ಇರಬೇಕು. ಇನ್ನೊಂದೇನೆಂದರೆ, ನಮ್ಮ ತಲೆ ಖಾಲಿ ಇದ್ದಷ್ಟು ಏನಾದರೂ ಒಂದು ಕೆಟ್ಟ ಯೋಚನೆಗಳು ಬರ್ತಾನೆ ಇರುತ್ತೆ. ನಮ್ಮ ತಲೆಗೂ ಕೆಲಸ ಕೊಡಬೇಕು, ನಮ್ಮ ಕೈಗಳಿಗೂ ಕೆಲಸ ಕೊಡಬೇಕು, ಹಾಗೆ ಜನರ ಜೊತೆ ಬೆರಿಬೇಕು. ಹೀಗೆ ಮಾಡೋದ್ರಿಂದ ನೆಗೆಟಿವಿಟಿನ ಕಮ್ಮಿ ಮಾಡ್ಕೊಬೋದು. ಇನ್ನೊಂದೇನೆಂದರೆ, ನೆಗೆಟಿವಿಟಿ ಬರ್ತಾ ಇದೆ ತಲೆಗೆ ಅಂದರೆ ಅದನ್ನು ಪಾಸಿಟಿವಿಟಿ ಕಡೆ ಡೈವರ್ಟ್ ಮಾಡಿಕೊಂಡು ಆ ರೀತಿಯೂ ನಾವು ಪ್ರೊಟೆಕ್ಟ್ ಮಾಡ್ಕೊಬೋದು. ಇನ್ನೊಂದೇನೆಂದರೆ, ಆಧ್ಯಾತ್ಮದ ಕಡೆ ಒಲವು ತೋರಿಸೋದು. ನಾಮ ಜಪ, ದೇವ್ರ ಭಕ್ತಿ, ಪೂಜೆ ಪುನಸ್ಕಾರ ಈ ಥರ ಎಲ್ಲ ಮಾಡ್ಕೊಳ್ಳೋದ್ರಿಂದ ನೆಗೆಟಿವಿಟಿ ಆಲ್ಮೋಸ್ಟ್ ಕಡಿಮೆ ಮಾಡ್ಕೊಳ್ಬೋದು. ಈ ನೆಗೆಟಿವಿಟಿ ಅನ್ನೋದು ತುಂಬಾ ದೊಡ್ಡ ಪ್ರಾಬ್ಲಮ್ ಆಗಿರುತ್ತೆ. ಯಾಕಂದರೆ ಅದು ನಮ್ಮನ್ನು ಖಂಡಿತವಾಗ್ಲೂ ನೆಮ್ಮದಿಯಾಗಿರೋಕ್ಕಂತೂ ಬಿಡೋದಿಲ್ಲ. ಅದು ನಮ್ಮನ್ನು ಡೆಸ್ಟ್ರಾಯ್ ಮಾಡೋಕ್ಕಿಂತ ಮುಂಚೆ ನಾವೇ ಅದನ್ನು ಡೆಸ್ಟ್ರಾಯ್ ಮಾಡ್ಕೋಬೇಕು. ಗೃಹಿಣಿಯರು ಆದಷ್ಟು ಎಚ್ಚರಿಕೆಯಿಂದ ಇರಬೇಕು ಈ ನೆಗೆಟಿವ್ ಥಾಟ್ಸಿಂದ. ಫಸ್ಟು ಪಾಸಿಟಿವ್ ಮೈಂಡ್ಸೆಟ್ಟಿಂದ ದಿನ ಶುರು ಮಾಡಬೇಕು. ದಿನ ಶುರು ಆದಮೇಲೆ ಸ್ವಲ್ಪ ಧ್ಯಾನ ಆ ಥರ ಮಾಡಿಕೊಂಡು ಮೈಂಡನ್ನ ಕಾಮಾಗಿ ಇಟ್ಕೊಬೇಕು. ಆದಷ್ಟು ದಿನ ಪೂರ್ತಿ ಒಂಟಿಯಾಗಿ ಇರೋದನ್ನ ಕಡಿಮೆ ಮಾಡಬೇಕು. ಮತ್ತು ಅಂದರೆ, ತಲೆಗೆ ಕೆಲಸ ಬಿಟ್ಟು ಬೇರೆ ಏನು ಯೋಚನೆ ಮಾಡಬಾರ್ದು. ಕೆಲಸ ಮಾಡಬೇಕು. ಮೈಂಡ್ ಖಾಲಿ ಬಿಟ್ಟಷ್ಟು ಕೆಟ್ಟ ಆಲೋಚನೆ ಬರುತ್ತೆ. ಆದಷ್ಟು ಮಕ್ಕಳ ಜೊತೆ, ಹಿರಿಯರ ಜೊತೆ ಟೈಮ್ನ ಕಳಿಬೇಕು. ಅಕ್ಕಪಕ್ಕದ ಮನೆಯವ್ರ ಜೊತೆ ಮಾತಾಡಬೇಕು. ಮನೆ 4 ಗೋಡೆ ಮಧ್ಯೆ ಟೈಮ್ ಕಳೆಯೋದ್ರಿಂದ ನೆಗೆಟಿವ್ ಥಾಟ್ಸ್ ಜಾಸ್ತಿ ಆಗುತ್ತೆ. ಮನೆ ಹೊರಗಡೆ ಜನರ ಮಧ್ಯೆ ಸಮಯ ಕಳೀಬೇಕು. ಇನ್ನು ದೇವರ ಧ್ಯಾನ, ಜಪ ತಪ ಮಾಡಬೇಕು. ಕೆಟ್ಟ ಆಲೋಚನೆ ಬರುವಾಗ ಅದನ್ನು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು. ಎಕ್ಸಾಂಪಲ್, ನನಗೇನಾದರೂ ಆದರೆ ಅಂತ ಯೋಚನೆ ಬಂದಾಗ ನನಗೇನು ಆಗಲ್ಲ ಅಂತ ಹೇಳ್ಕೋಬೇಕು. ಹಂಗಿದ್ದಾಗ ನೆಗೆಟಿವಿಟಿ ಕಮ್ಮಿ ಆಗುತ್ತೆ. ಏನೇ ಆದರೂ ನಮ್ಮ ತಲೆ ಖಾಲಿ ಬಿಟ್ಕೋಬಾರ್ದು. ನಮಗೇನು ಕೆಲಸ ಬರುತ್ತೋ ಅದನ್ನು ಮಾಡಬೇಕು. ನಾನು ಯಾಕೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ ಅಂದರೆ, ನನಗೂ ಈ ಥರ ನೆಗೆಟಿವ್ ಥಿಂಕಿಂಗ್ಸ್ ಜಾಸ್ತಿ ಆಯಿತು ಮನೇಲಿ ಕೂತ್ಕೊಂಡು ಒಬ್ಬಳೇ. ಹಾಗಾಗಿ ನಾನು ಒಂಥರ ನೆಗೆಟಿವಿಟಿ ಕಡೆ ಜಾಸ್ತಿ ಇದಾಗೋಗ್ಬಿಟ್ಟಿದೆ. ಹಾಗಾಗಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು. ಆದಷ್ಟು ಬ್ಯುಸಿಯಾಗಿದ್ದರೆ ಫಿಸಿಕಲಿ ಮೆಂಟಲಿ ಚೆನ್ನಾಗಿರ್ತೀವಿ. ನಮ್ಮ ಮನೆಯೂ ಚೆನ್ನಾಗಿರುತ್ತೆ, ನಮ್ಮ ಮನಸ್ಸು ಚೆನ್ನಾಗಿರುತ್ತೆ. ಇದನ್ನು ಫಾಲೋ ಮಾಡಿ ನೋಡಿ. ನಾವು ಯಾವಾಗಲೂ ಆಲ್ ಈಸ್ ವೆಲ್ ಅಂದ್ಕೊಂಡು ಹೋಗಬೇಕು. ಯಾಕಂದರೆ ಆರೋಗ್ಯನೇ ಭಾಗ್ಯ. ನಾವು ಆರೋಗ್ಯವಾಗಿದ್ದಷ್ಟು ನಮ್ಮ ಹೆಲ್ತ್ಗೂ ಒಳ್ಳೆಯದು, ನಮ್ಮ ಮನೆಗೂ ಒಳ್ಳೆಯದು, ನಮ್ಮ ಮಕ್ಕಳಿಗೂ ಒಳ್ಳೆಯದು. ಹಾಗಾಗಿ ಇತ್ತೀಚೆಗೆ ಕಾಡ್ತಿರೋ ಈ ನಕಾರಾತ್ಮಕ ಯೋಚನೆಗಳಿಂದ ಗೃಹಿಣಿಯರು ರಕ್ಷಿಸ್ಕೋಬೇಕಂದ್ರೆ
ಆದಷ್ಟು ಈ ರೂಲ್ಸ್ನ ಫಾಲೋ ಮಾಡಿ ನೋಡಿ, ನಿಮ್ಮ ಜೀವನನೂ ಬದಲಾಗುತ್ತೆ, ಮನೇಲಿ ನೆಮ್ಮದಿನೂ ನೆಲೆಸುತ್ತೆ. ಎಲ್ಲರಲ್ಲೂ ಒಂದು ಟ್ಯಾಲೆಂಟ್ ಇದ್ದೇ ಇರುತ್ತೆ, ಏನಾದರೂ ಒಂದು ಮಾಡ್ಬೋದು. ಖಾಲಿ ಕೂತಷ್ಟು ನಮಗೆ ಪ್ರಾಬ್ಲಮ್ಮು. ಏನಾದರೂ ಮಾಡ್ತಿರಬೇಕು, ನಾವು ನಗ್ತಿರಬೇಕು, ಬೇರೆಯವ್ರನ್ನೂ ನಗಿಸ್ತಿರ್ಬೇಕು. ಹಾಗಿದ್ದರೆ ಜೀವನ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಜೀವನದ ಪ್ರತಿಯೊಂದು ಕ್ಷಣವೂ ಕಷ್ಟ ಆಗುತ್ತೆ.